ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಒಂದು ಸತಿ ಮನೇಲಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಕೋಬೇಕು. ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನಾನು. ಇದು ಆಲ್ಮೋಸ್ಟ್ ವೆಜಿಟೇರಿಯನ್ಸ್ ಮನೇಲಿ ಎಲ್ಲರೂ ಮಾಡೋವಂಥ ರೆಸಿಪಿ. ಈಗ ಟೊಮೆಟೊ ರೇಟ್ ಕಮ್ಮಿ ಆಗಿತ್ತು ನಾನು ತೊಗೊಂಡಾಗ. ಸೊ ಅದರಿಂದ ಈ ನಾಟಿ ಟೊಮೆಟೊನ ತೊಗೊಂಡು ಬಂದು ನಾನು ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಇದ್ದೀರಾ: ಹಿಂಗು, ಮೆಂತ್ಯ, ಸಾಸಿವೆ, ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರು, ಒಣಮೆಣ್ಸಿನ್ಕಾಯಿ ಪುಡಿ. ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಅದ್ರದ್ದು ಪೌಡರೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಸಿ ಆಗುತ್ತೆ ಕುಕ್ಕಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಮತ್ತೊಮ್ಮೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದಾದ ನಂತರ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇಲ್ಲಿ ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಅದು ಬಾಣಲೆ ಬಿಸಿ ಆಗ್ತಿದ್ದಂಗೆ 1/4 ಚಮಚ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೊಮೆಟೊ ಉಪ್ಪಿನಕಾಯಿ ಕಹಿ ಬಂದುಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಸೀದಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಂಪಗೆ ಆಗುತ್ತೆ, ಅದು ಘಮ ಬರುತ್ತೆ ಒಂಥರ ಮೆಂತ್ಯದು. ನೋಡಿ ಚಟಪಟ ಅಂತ ಇದೆ. ಸೊ ಇದಕ್ಕೀಗ ಇಷ್ಟು 4-5 ಕಾಳು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟೆ. ಆ ಸ್ಟವ್ದು ಇದು ಬಿಸಿಗೇ ಇದು ಫ್ರೈ ಆಗುತ್ತೆ. ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸೊ ಈಸಿ ಪ್ರೋಸೆಸ್ ಇದು. ಇಲ್ಲಾಂದರೆ ಕಟ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಪೇಸ್ಟ್ ಮಾಡಿ ಈ ಥರ ರೆಡಿ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಪೇಸ್ಟ್ನ, ಟೊಮೆಟೊ ಪೇಸ್ಟ್. ಈಗ ಅಸಲಿ ಪ್ರೋಸೆಸ್ ಶುರು. ಇಲ್ಲಿ ಬಾಣಲಿ ಇಟ್ಕೊಳ್ತಾ ಇದ್ದೀನಿ ನಾನು. ಬಾಣಲಿಗೆ ಸ್ವಲ್ಪ ಆದಷ್ಟು ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ನೋಡಿ, ನಾನು ಆಲ್ಮೋಸ್ಟ್ ಒಂದು 50 to 75 ಗ್ರಾಮ್, 100 ಗ್ರಾಮೇ ಅಂದ್ಕೊಳ್ಳಿ, ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದು ಎಣ್ಣೆ ಕಾದ ನಂತರ ನಾನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಇಂಪಾರ್ಟೆಂಟ್ ಇಲ್ಲಿ ಇಂಗ್ರೀಡಿಯೆಂಟು ನಾನು ಸಾಸಿವೆ ಮತ್ತು ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಬಟ್ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಟೊಮೆಟೊ ಉಪ್ಪಿನಕಾಯಿ ಅಂದರೆ ವಿತೌಟ್ ಬೆಳ್ಳುಳ್ಳಿನೇ ಚೆನ್ನಾಗಿರುತ್ತೆ. ಈಗ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು, ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಚೆನ್ನಾಗಿ ಸಾಸಿವೆ ಒಗ್ಗರಣೆ ಹಾಕಿ ಹಿಂಗೆ ಹಾಕಿದರೆ ಅದು ಘಮನೇ ಬೇರೆ, ಅಷ್ಟು ಎಕ್ಸಲೆಂಟಾಗಿ ಬರುತ್ತೆ ಇದು. ಸ್ವಲ್ಪ ಈ ಟೈಮ್ ಆಗೋದು ನಾವು ಟೊಮೆಟೊ ಫ್ರೈ ಮಾಡೋದಕ್ಕಷ್ಟೇನೆ. ರೆಡಿ ಆದಮೇಲೆ ಮಾತ್ರ ನೋಡಿ ನಾನು ಇವಾಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ಹಿಂಗೆ ಹಾಕ್ಕೊಳ್ಳಿ. ನಿಮ್ಮ ಅನುಗುಣಕ್ಕೆ ಆ ಥರ ಮಾಡ್ಕೊಳ್ಳಿ. ಯಾಕಂದರೆ ಕೆಲವರು ಹಿಂಗೆ ಇಷ್ಟಪಡ್ತಾರೆ, ಕೆಲವರು ಬೆಳ್ಳುಳ್ಳಿ ಇಷ್ಟಪಡ್ತಾರೆ, ಆ ಥರದ್ರಿಂದ. ಸೊ ಇವಾಗ ನಾನು ಟೊಮೆಟೊ ಪ್ಯೂರಿ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಫುಲ್ಲು. ನಾನು ನೀರ್ಗೀರು ಏನೂ ಹಾಕಿಲ್ಲ, ಬರೀ ಟೊಮೆಟೊನ ಕಟ್ ಮಾಡಿ ರುಬ್ಕೊಂಡಿರೋದು. ನೀರ್ಗೀರು ಹಾಕಬೇಡಿ. ಅದು ಹಾಕಿದ ತಕ್ಷಣವೇ ನೋಡಿ ಈ ಥರ ಫುಲ್ಲು ಟೊಮೆಟೊ ಎಲ್ಲ ಕೆಳಗಡೆಗೆ ಫ್ರೈ ಆಗೋಕ್ಕೆ ಶುರುವಾಗುತ್ತೆ. ಈಗ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕಿರಲಿಲ್ಲ, ಟೊಮೆಟೊ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇನ್ನೇನು ಬಳಸ್ತಾ ಇಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನಾವು ಬಾಡಿಸ್ತಾ ಬರಬೇಕು. ಇದನ್ನು ಚೆನ್ನಾಗಿ ಅದು ಕುದಿ ಬಂದು ಅದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಬಾಡಿಸ್ತಾನೇ ಇರಬೇಕು. ಸೌಟು ಬಿಡಬಾರ್ದು, ತಳ ಹಿಡಿಬಾರ್ದು. ಇದು ಅದು ಕಲರ್ ಚೇಂಜ್ ಆಗೋ ತನಕ ನೋಡಿ ಹೆಂಗೆ ಕಲರ್ ಚೇಂಜ್ ಆಗುತ್ತೆ. ಮತ್ತು ಅದು ವಾಟರ್ ಕಂಟೆಂಟ್ ಎಲ್ಲ ಹೋಗುತ್ತೆ, ಇನ್ನೂ ಕಲರ್ ಬರುತ್ತೆ ನೋಡಿ. ಎಕ್ಸಲೆಂಟಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ವಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಈ ಥರ ಕಲ್ಲರ್ ಬಂದು ವಾಟರ್ ಕಂಟೆಂಟ್ ಕಮ್ಮಿ ಆದಾಗ ನಾನು ಈ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ನೀವು
ಇದು ಮಾಡ್ಬೋದು, ಫ್ರೈ ಮಾಡ್ಬೋದು. ಚಿಲ್ಲಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿದಾಗ ಇದು ಎಣ್ಣೆ ಎಲ್ಲ ಬಾಣಲೆಯಲ್ಲಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನೂ ಕಲರ್ ಚೇಂಜ್ ಆಗುತ್ತೆ. ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡಿದ್ಮೇಲೆ ಕಲರ್ ಇನ್ನೂ ಚೇಂಜ್ ಆಗುತ್ತೆ. ನೋಡ್ತಾ ಇರಿ ಕೊನೆವರೆಗೂ ವಿಡಿಯೋ. ನೋಡಿದ್ರಲ್ಲ ಟೊಮೆಟೊ ಉಪ್ಪಿನಕಾಯಿ ಯಾವ ಥರ ರೆಡಿಯಾಗಿದೆ ಅಂತ. ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಹೆಂಗಿತ್ತು ಕಲರು, ಈಗ ಅದು ಆದಮೇಲೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು.